ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಪ್ರಿಯರೇ, ಅಂತ್ಯ ದಿನದಲ್ಲಿ ಕರ್ತನ ಬರೋಣ ಹೇಗಿರುತ್ತೋ ನಮ್ಮ ಸಿದ್ಧತೆಗಳು ಯಾವ ರೀತಿಯಾಗಿರಬೇಕು ಪ್ರಿಯರೇ, ಅದನ್ನು ಎಚ್ಚರವಾಗಿದ್ದು ಗಮನವಿಟ್ಟು ದೇವರ ವಾಕ್ಯನ ಲಾಲಿಸೋಣ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ ನೋಡ್ತೇವೆ. ಅಲ್ಲಿ ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯಲ್ಲಿ ಕೆಡಿಸಿಕೊಂಡಿದ್ದರು. ಪ್ರಿಯರಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರು ಈ ಭೂಲೋಕವನ್ನು ನೋಡುವಾಗ ಎಲ್ಲರೂ ನಡತೆಯಲ್ಲಿ ಕೆಟ್ಟು ಹೋಗಿದ್ರು, ಪಾಪಿಗಳಾಗಿದ್ದರು, ಎಷ್ಟೋ ದುಷ್ಟತ್ವದಲ್ಲಿದ್ದರು. ಅವರು ಹಿಂತಿರುಗಿ ಬರುವುದು ಸಾಧ್ಯವೇ ಇಲ್ಲ ಅಂಥ ಒಂದು ದುಷ್ಟ ಪಾಪದಲ್ಲಿ ತುಂಬಿಕೊಂಡಿದ್ರು. ಆಗ ಕರ್ತನು ಒಂದು ನಿಯಮವನ್ನು ಆತನು ನೇಮಿಸಿದ್ರು. ನಾನು ಈ ಭೂಲೋಕವನ್ನು ನಾಶವಾಗಿ ಸಂಪೂರ್ಣ ನಾಶ ಮಾಡಲೇಬೇಕು, ಎಲ್ಲ ದೇಹಿಗಳಿಗೂ ನಾನು ನಾಶ ಮಾಡಬೇಕು. ದೇವರಿಗೆ ಎಷ್ಟು ಕೋಪ, ಎಷ್ಟು ಆ ಒಂದು ಭೂಲೋಕದಲ್ಲಿ ಮನುಷ್ಯರು ಮಾಡೋ ತಪ್ಪಿಗೆ, ಅವರು ಮಾಡ್ತಾ ಇರುವಂಥ ಪಾಪದ ಕಾರ್ಯಗಳಿಗೆ ಕರ್ತನು ಸಹಿಸಲಾರದೆ ಕರ್ತನು ಅದನ್ನು ನಾಶ ಮಾಡಬೇಕಂದ್ರೆ ಸಂಪೂರ್ಣವಾಗಿ ನಾನು ಅಳಿಸಿ ಬಿಡಬೇಕೆಂಬುದಾಗಿ ತೀರ್ಮಾನಿಸಿ ನೋಹನ ಕಾಲದಲ್ಲಿ. ಆದರೆ ದೇವರು ಸೋದೋಮ್ ಗೋಮರ್ ಪಟ್ಟಣವನ್ನು ಕೂಡ ಬೆಂಕಿ ಹಾಕಿ ಸುಟ್ಟಾಕಿದರು. ಆದಾಗ ಆತನ ಕೋಪ ಎಷ್ಟಿರ್ಬೋದು. ಒಂದು ಪಾಪವನ್ನು ನೋಡುವಾಗ ಕರ್ತನ ಸಹಿಸೋದಿಲ್ಲ, ನಮ್ಮ ತಪ್ಪನ್ನು ನೋಡುವಾಗ ಕರ್ತನ ಸಹಿಸೋದಿಲ್ಲ. ಅನ್ಯಾಯಕ್ಕೆ ದಂಡನೆ ಕರ್ತನು ಖಂಡಿತ ಕೊಡ್ತಾರೆ ಪ್ರಿಯರೇ. ಈ ದಿನ ಪಾಪ ಮಾಡುವಂಥ ನಿಮ್ಮ ಒಳಗೆ ಅನೇಕವಾದ ಇಚ್ಛೆಗಳಿಂದ ನೀವು ದುಷ್ಟ ಆಲೋಚನೆಗಳನ್ನು ತಂದೊಡ್ಕೊಂಡು ಅನೇಕ ಪಾಪದ ಮಾರ್ಗಗಳನ್ನು ತೆರ್ಕೊಂಡಿರ್ಬೋದು. ಎಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇರ್ಬೋದು, ನಾನು ಎಷ್ಟೋ ತಪ್ಪು ಮಾಡ್ತಾ ಇದ್ದೀನಿ, ದೇವರಿಂದ ಏನು ಶಿಕ್ಷೆ ಬರೋದಿಲ್ಲ. ಹಾಗೇ ಇದ್ದರು. ಎಲ್ಲರೂ ಏನು ಮಾಡ್ತಾಯಿದ್ದರು? ಬಿತ್ತೋನು ಬಿತ್ತಾ ಇದ್ದ, ಕೊಯ್ಯೋರು ಕೊಯ್ತಾ ಇದ್ರು, ಮದುವೆ ಮಾಡೋರು ಮಾಡ್ತಾಯಿದ್ರು. ಎಲ್ಲ ಅವರವರದೇ ಆದ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದರು. ಅಂಥ ಸಮಯ ಪಕ್ಕನೆ ಭೂಲೋಕ ನಾಶವಾಗುವಂಥ ಸ್ಥಿತಿಗೆ ಬಂತು. ದೇವರು ಆಗನೇ ನೋಹನ ಕಾಲದಲ್ಲಿ ಒಮ್ಮೆ ದೇವರು ಭೂಲೋಕವನ್ನು ಅಳಿಸಿ ಹಾಕಿದರು. ಯಾಕೆಂದರೆ ಮನುಷ್ಯರ ತಪ್ಪುಗಳು, ಮನುಷ್ಯರ ಪಾಪಗಳು ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕರ್ತಾನೆ. ದೇವರು ಈ ಭೂಲೋಕವನ್ನು ದೇವರು ದೃಷ್ಟಿಸಿ ನೋಡುವಾಗ ಇಲ್ಲಿ ಎಲ್ಲರೂ ಕೆಟ್ಟು ಹೋಗಿದ್ರು, ಅನ್ಯಾಯ ಮಾಡುವವರು ಲೋಕದಲ್ಲಿ ತುಂಬಿಕೊಂಡಿದ್ರು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ರು. ಆದರೆ ದೇವರದನ್ನು ನೋಡಿ ಸುಮ್ಮನೆ ಸಹಿಸಿಕೊಂಡು ಹಾಗೆ ಇರೋ ಕರ್ತನ ಅಲ್ಲ ಪ್ರಿಯರೇ. ಈ ಅಂತ್ಯದಿಲ್ಲ, ಈ ಕಡೆ ದಿನದಲ್ಲೂ ಕರ್ತನ ಹೇಳ್ತಾ ಇದ್ದಾರೆ, ಅಂತ್ಯ ದಿನ ಕಡೆ ದಿನದಲ್ಲಿ ನಾನಿಗೋ ಬೇಗನೆ ಬರ್ತಾ ಇದ್ದೇನೆ, ಆಗ ಅವನವನ ನಡತೆಗೆ ತಕ್ಕ ಪ್ರತಿದಂಡನೆ ನಾನು ಕೊಡ್ತೇನೆ. ಅದು ನನ್ನ ಕೈಲಿದೆ ಅಂತಾರೆ ದೇವರು. ಆತನ ಕೈಲಿದೆ. ಯೇಸು ಬರುತ್ತಿದ್ದಾನೆ. ಜೀಸಸ್ ಇಸ್ ಕಮಿಂಗ್ ವೆರಿ ಸೂನ್, ಬೇಗ. ಆದಾಗ ನಾವೀಗ ಸಿದ್ಧ ಆಗುವಂಥ ಸಮಯ, ನಾವು ಶುದ್ಧರಾಗೋ ಸಮಯ, ನಾವು ಪ್ರಾರ್ಥನೆ ಮಾಡಿ ಕರ್ತನಿಂದ ಆತ್ಮ ಭರಿತರಾಗಿ ಚಲಿಸೋ ಸಮಯ. ಪ್ರಿಯರೇ, ಕೆಟ್ಟು ಹೋಗಿ ದುಷ್ಟತ್ವದಲ್ಲೇ ಬಿದ್ದು ಪಾಪವನ್ನೇ ಸಿಗ್ತಾ ಅದರಲ್ಲೇ ಬಿದ್ದಂಥ ಜನರನ್ನು ದೇವರು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೋಬೇಡಿ. ಇವತ್ತು ನಾಳೆ ನ್ಯಾಯಾಧಿಪತಿ ನ್ಯಾಯ ತೀರಿಸ್ತಾರೆ. ನ್ಯಾಯಾಧಿಪತಿ ನ್ಯಾಯವನ್ನೇ ತೀರಿಸೋದು. ಆತನ ದೃಷ್ಟಿಯಲ್ಲಿ ಸರಿ ಬಿಡೋದನ್ನು ಮಾಡ್ರಿ. ದೇವರ ದೃಷ್ಟಿ ಭೂಲೋಕ ನೋಡ್ತಾ ಇದೆ. ದೇವರ ದೃಷ್ಟಿ ಮನುಷ್ಯರ ಮೇಲಿದೆ. ದೇವರ ದೃಷ್ಟಿ ನನ್ನ ಮೇಲೆ ಯಾವಾಗಲೂ ಇದೆ. ನಿನ್ನ ನಡತೆ ದೇವರು ಪರೀಕ್ಷಿಸ್ತಾ ಇದ್ದಾರೆ, ನನ್ನ ನಡತೆ ದೇವರು ಪರೀಕ್ಷಿಸ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದೆ ಪ್ರತಿಯೊಂದು ಕೂಡ ಕರ್ತನಿಗೆ ಕಾಣ್ತಾ ಇದೆ. ನ್ಯಾಯವಾದದನ್ನು ಮಾಡ್ರಿ, ದೇವರ ದೃಷ್ಟಿಗೆ ಒಳ್ಳೆಯದನ್ನು ಮಾಡ್ರಿ. ಆತ ನೋಡುವಾಗ
ನಮ್ಮ ನಡತೆಗೆ ತಕ್ಕ ದಂಡನೆ ಕರ್ತನು ಕೊಡುವುದಕ್ಕೆ ಶೀಘ್ರವಾಗಿ ಬರ್ತಾ ಇದ್ದಾರೆ. ಏಸು ಬರುತ್ತಿದ್ದಾನೆ, ದೇವರು ಬರ್ತಾ ಇದ್ದಾರೆ. ಶುದ್ಧರಾಗ್ರಿ, ಸಿದ್ಧವಾಗಣ. ಕಡೇ ದಿನ ನನ್ನ ಆತ್ಮನ ಸ್ನಾನ ನಾನು ನಿಮಗೆ ಕೊಡ್ತೇನೆ. ದೇವರ ಆತ್ಮ ಭರಿತರಾಗಿ ನಾವು ಚಲಿಸೋ ದಿನ ಇದು. ಪಾಪಿಗಳೊಂದಿ ಸೇರಿ ಪಾಪವನ್ನು ಮಾಡ್ತಾ ಓಡಾಡೋ ದಿನಗಳಲ್ಲ ಪ್ರಿಯರೇ. ದೇವರ ಮಕ್ಕಳು ಕೆಟ್ಟು ಹೋಗಿ ನಾಶನಕ್ಕೆ ಮಾರ್ಗವನ್ನು ತೆರಕೋತಾ ಇದ್ದೀರಿ. ನರಕದೆಡೆ ನಿಮ್ಮ ಆತ್ಮಗಳು, ನಿಮ್ಮ ಒಬ್ಬರು ಆತ್ಮ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬವನ್ನೇ ನಾಶ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ದೃಷ್ಟಿ ನಿನ್ನ ಮೇಲಿದೆ, ನಿನ್ನ ಮೇಲಿದೆ. ಆತ ನಮ್ಮ ನೋಡ್ತಾ ಇದ್ದಾರೆ. ಕರ್ತನು ನಿನ್ನನ್ನು ನನ್ನನ್ನು ನೋಡಿ ಆತ ನಮ್ಮಲ್ಲಿ ನಡೆಯುವಂಥ ಕಾರ್ಯಗಳಿಗೆ ಪ್ರತಿ ದಂಡನೆ ಕೊಡ್ತಾರೆ, ನಮ್ಮ ನಡತೆಗೆ ದಂಡನೆ ಕೊಡ್ತಾರೆ. ಎಚ್ಚರವಾಗ್ರಿ, ಎಚ್ಚರವಾಗ್ರಿ. ಕರ್ತನು ಗದ್ದರಿಸ್ತಾ ಇದ್ದಾರೆ. ಭೂಲೋಕದ ಅದರ್ತಾ ಇದೆ, ಭೂಲೋಕವೆಲ್ಲವೂ ನಡುಗ್ತಾ ಇದೆ. ದೇವರ ಪ್ರವಾಹವು, ಭೂಕಂಪವು, ಬೆಂಕಿ, ಗಂಧಕಗಳು ಎಲ್ಲೆಲ್ಲೂ ಉರಿತಾ ಇದೆ. ನಾವೀಗ ಸಿದ್ಧವಾಗೋ ಸಮಯ. ಶುದ್ಧರಾಗ್ರಿ. 1 ಪೇತ್ರ 1:16 ದೇವರು ಹೇಳಿದರು, ನಾನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗ್ರಿ. ನಾನು ಪರಿಶುದ್ಧನಾದ ದೇವರು, ನನ್ನನ್ನು ಆರಾಧಿಸೋ ಪ್ರತಿಯೊಬ್ಬರು ಪರಿಶುದ್ಧರಾಗ್ರಿ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಕೆಟ್ಟು ಹೋಗಿರೋನನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದೆನು. ಲೂಕ 19:10 ಹೇಳಿದರು, ಕೆಟ್ಟು ಹೋಗಿರೋರು ಎಲ್ಲೆಲ್ಲಿದ್ದೀರಾ, ನಿಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೆ ಕರ್ತನು ಬಂದರು. ಯೇಸು ಸ್ವಾಮಿ ಬಂದರು ಈ ಭೂಲೋಕಕ್ಕೆ. ಹಾಗಾದರೆ ನಾವು ಕೆಟ್ಟು ಹೋಗಿದ್ದೇವೋ, ತಪ್ಪು ಮಾಡ್ತಾ ಇದ್ದೇವೋ, ನಮ್ಮನ್ನು ಆತ ಕೈ ಬಿಡೋಕ್ಕೆ ಆತನಿಗೆ ಇಷ್ಟವಿಲ್ಲ ಪ್ರಿಯರೇ. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ. ಯೋಹಾನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಲೋಕದ ಮೇಲೆ ನಾನು ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಒಬ್ಬ ಮಗನನ್ನು ಕೊಟ್ಟೆನು, ಆತನನ್ನು ನಂಬೋ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವಕ್ಕೆ ಬರಬೇಕಂತ ಬಲಿಯಾಗಿ ಕೊಟ್ಟೆನು. ಹಾಗಾದರೆ ದೇವರ ಬಳಿ ಹೋಗಬೇಕಾದವ್ರು ನಾವು. ಆತನನ್ನೇ ಬಲಿಯಾಗಿ ಕರ್ತನು, ಆತನ ಪರಿಶುದ್ಧ ರಕ್ತ ಈ ಭೂಮಿಗೆ ಚೆಲ್ಲಿರೋದು ನಮ್ಮ ಪಾಪ ಪರಿಹಾರಕ್ಕಾಗಿ. ಕೆಟ್ಟು ಹೋದ ನಮ್ಮನ್ನು, ಪಾಪಿಗಳಾದ ನಮ್ಮನ್ನು, ಅಶುದ್ಧರಾದ ನಮ್ಮನ್ನು ಕರ್ತನು ಹುಡುಕಿ ಹುಡುಕಿ ರಕ್ಷಿಸ್ತಾ ಇದ್ದಾರೆ. ಇಂದು ನೀವು ಎಷ್ಟೇ ಅಪರಾಧ ಮಾಡಿ, ತಪ್ಪು ಮಾಡಿದ್ರು, ಪಾಪ ಮಾಡಿದವರಾಗಿದ್ರಿ, ಮನ ತಿರುಗ್ರಿ, ಪಶ್ಚಾತ್ತಾಪ ಪಡ್ರಿ. ದೇವರಿಗೆ ಅಂಥ ಮನಸ್ಸು ತುಂಬ ಇಷ್ಟ. ಚೆಜ್ಜಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಚೆಚ್ಚಿದ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಪ್ರಾರಂಭಿಸಿ, ಕರ್ತನೇ, ನಾನು ತಿಳಿದೇ ತಪ್ಪು ಮಾಡಿಬಿಟ್ಟೆ, ಅನೇಕ ಪಾಪಗಳನ್ನು ಎಸಗಿದ್ದೇನೆ, ಅನೇಕ ದುಶ್ಚಟದಲ್ಲಿಯೂ ದುಷ್ಟ ಅಭ್ಯಾಸದಲ್ಲಿ ಬಿದ್ದಿದ್ದೇನೆ, ನನ್ನ ಕ್ಷಮಿಸು, ನನ್ನ ರಕ್ಷಿಸು, ನನ್ನ ಆತ್ಮ ನಶಿಸಿ ಹೋಗದಂತೆ ಕಾಪಾಡು. ಮನ ತಿರುಗೋರನ್ನು ನೋಡಿ ಕರ್ತನಿಗೆ ಇಷ್ಟ ಆಗುತ್ತೆ. ಯಾರ ಸಾವಿನ ಬಗ್ಗೆ ದೇವರು ಇಷ್ಟಪಡಲಿಲ್ಲ ಪ್ರಿಯರೇ. ನಾವು ಪಾಪವನ್ನು ಬಿಟ್ಟು ಪಶ್ಚಾತ್ತಾಪದಿಂದ ಮನ ತಿರುಗಬೇಕೆಂಬುದಾಗಿ ಕರ್ತನ ಕರೆ ಕೊಡ್ತಾ ಇದ್ದಾರೆ. ಕೆಟ್ಟು ಹೋಗಿರೋದನ್ನು ಹುಡುಕಿ ಹುಡುಕಿ ರಕ್ಷಿಸ್ತಾ ಇದ್ದಾರೆ. ಇಂದು ನಿನ್ನನ್ನು ಕರ್ತನ ಹುಡುಕಿ ರಕ್ಷಿಸ್ತಾ ಇದ್ದಾರೆ. ಲೋಕ ಎಲ್ಲ ಸಂಪಾದನೆ ಮಾಡ್ಬೋದು, ಆದರೆ ನಿನ್ನ ಆತ್ಮ, ನಿನ್ನ ಪ್ರಾಣ ನಷ್ಟಪಡಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಒಂದೇ ಒಂದು ಜೀವಿತ ಕರ್ತನ ಕೈಲಿ ಒಪ್ಪಿಸು. ನೀನು ಒಂದೇ ಜೀವಿತ ಇದು. ನಾನು ತಿರುಗಿ ಬಂದು ಭೂಮಿ ಮೇಲೆ ಏನೆಲ್ಲ ಮಾಡ್ತೇನೆ ದೇವರಿಗಾಗಿ ಇಲ್ಲ. ಇದೊಂದು ಅಮೂಲ್ಯವಾದ ಅವಕಾಶ ದೇವರು ಕೊಟ್ಟಿದ್ದಾರೆ. ಈ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡು. ಕರ್ತನೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ತಿಳಿದೆ ತಪ್ಪು ಮಾಡಿಬಿಟ್ಟೆ ಸ್ವಾಮಿ, ತಿಳಿದೆ ಪಾಪದಲ್ಲಿ ಬಿದ್ದೆ ಸ್ವಾಮಿ, ತಿಳಿಯದೆ ನಾನು ಅನೇಕ ದುಷ್ಟತ್ವದಲ್ಲಿ, ಅನೇಕವಾದ ಸುಳ್ಳಿನಿಂದ ದುಡಿಮೆ ಮಾಡಿದೆ. ಕರ್ತನೆ, ವ್ಯರ್ಥ, ಎಲ್ಲವೂ ವ್ಯರ್ಥ. ನನ್ನ ಆತ್ಮ ನಶಿಸಿ ಹೋಗದಂತೆ ಕಾಪಾಡು. ನನ್ನ ಕುಟುಂಬ ರಕ್ಷಿಸು. ನನ್ನ ಬಂಧು ಬಳಗದ ಆತ್ಮಗಳು, ಎಷ್ಟೋ ಆತ್ಮಗಳು ನಶಿಸಿ ಹೋಗ್ತಾ ಇದೆ. ಕರ್ತನೆ, ರಕ್ಷಿಸಪ್ಪ ನಮ್ಮ ಆತ್ಮಗಳನ್ನು. ಪಶ್ಚಾತ್ತಾಪದಿಂದ ಮನ ತಿರುಗ್ರಿ.
ಲೋಕದೆಡೆ ನೋಡಬೇಡಿ. ನಾವು ಓಡೋ ಸಮಯ ದೇವರ ಹಿಂದೆ. ಈಗ ದೇವರ ಹಿಂದೆ ನಾವು ಹಿಂಬಾಲಿಸೋ ಸಮಯ. ಕರ್ತನ ವಾಕ್ಯವನ್ನು ಅರಿತುಕೊಂಡಿದ್ದೇವೋ, ದೇವರ ವಾಕ್ಯದಂತೆ ನಡೆದು ಭಯ ಭಕ್ತಿಯಿಂದ ಕರ್ತನನ್ನು ಆರಾಧಿಸೋ ಸಮಯ. ಈಗ ಪ್ರಾರ್ಥಿಸೋ ಸಮಯ, ಎಚ್ಚರವಾಗಿದ್ದು ಸ್ತುತಿಸೋ ಸಮಯ. ದೇವರಲ್ಲಿ ಭಕ್ತಿಯಿಂದ ಎದ್ದೇಳಬೇಕು ಪ್ರಿಯರೇ. ನಾವೀಗ ನಾವು ನೋಡ್ತೇವೆ, ಆದಿಕಾಂಡ 19:25-29 ವಾಕ್ಯದಲ್ಲಿ ನೋಡ್ತೇವೆ, ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣವನ್ನು ಸುತ್ತಲಿರುವ ಸೀಮೆಯನ್ನು ಊರುಗಳಲ್ಲಿದ್ದ ಜನರೆಲ್ಲರನ್ನೂ ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ಹಾಳು ಮಾಡಿದನು. ಲೂಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಇತ್ತಲಾಗಿ ನಾವು ನೋಡ್ತೇವೆ, ಅಬ್ರಹಾಮನು ಬೆಳಿಗ್ಗೆ ಎದ್ದು ತಾನು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ತಿರುಗಿ ಬಂದು ಸೊದೋಮ್ ಗೊಮೋರಗಳ ಕಡೆಗೆ, ಆ ಸೀಮೆಯ ಕಡೆಗೂ ನೋಡಿದಾಗ, ಅಯ್ಯೋ, ಆ ಪ್ರದೇಶದಿಂದ ಹೊಗೆಯು ಆವಿಗೆಯು ಹೊಗೆಯಂತೆ ಏರಿತು. ದೇವರು ಆ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೂಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರು. ಅಬ್ರಹಾಮನನ್ನು ನೆನೆಸಿ ಲೂಟನನ್ನು ತಪ್ಪಿಸಿ ಕಾಪಾಡಿದನು. ದೇವರಲ್ಲಿ ಎಷ್ಟು ನೀತಿವಂತಿಕೆಯನ್ನು ನೋಡಿ, ಅಬ್ರಹಾಮನನ್ನು ನೆನಪು ಮಾಡಿಕೊಂಡು ಲೂಟನನ್ನು ಕಾಪಾಡಿದರು. ಪ್ರಿಯರೇ, ಇವತ್ತು ನಮ್ಮ ತಪ್ಪಿಗೆ ತಕ್ಕ ದಂಡನೆ ಕೊಡೋ ಸಮಯದಲ್ಲಿ ಸೊದೋಮ್ ಗೊಮೋರ ಪಟ್ಟಣದಲ್ಲಿರೋ ಜನರ ಪಾಪದ ನಿಮಿತ್ತ ಆ ಪಟ್ಟಣಕ್ಕೆ ಬೆಂಕಿ ಗಂಧಕಗಳು ಸುರಿಸಿ ದೇವರು ಸುಟ್ಟು ಹಾಕಿದರು. ಅಲ್ಲಿನ ಆ ಜನರ ಎಲ್ಲ ಬೆಳೆಗಳು, ಎಲ್ಲ ವಸ್ತುಗಳು ದಹಿಸಿ ಹೋಯಿತು. ಅವರ ಎಲ್ಲ ವಸ್ತುಗಳು ದಹಿಸಿ ನಾಶವಾಗಿ ಹೋದಾಗ ಅವ್ರು ನೋಡ್ತಾ ಇದ್ದಾರೆ, ಒಬ್ಬರು ಉಳಿಲಿಲ್ಲ. ಪಾಪದ ವ್ಯಕ್ತಿಗಳು, ಅವರೊಂದಿಗೆ ಎಲ್ಲವೂ ಸುಟ್ಟು ಹೋಯಿತು. ಇವತ್ತು ನೀವು ಮನೆಗೋಸ್ಕರ, ನಿಮ್ಮ ಅನೇಕ ವಸ್ತುಗಳಿಗೋಸ್ಕರ ಏನೆಲ್ಲ ತಪ್ಪುಗಳನ್ನು ಮಾಡ್ತಾ, ನಾನು ದುಡಿದು ಇಷ್ಟು ದೊಡ್ಡ ಶ್ರೀಮಂತನಾಗಬೇಕು, ಇನ್ನೂ ದೊಡ್ಡ ಶ್ರೀಮಂತನು, ಇನ್ನೂ ದೊಡ್ಡ ಶ್ರೀಮಂತಳು, ಅಹಂಕಾರದಲ್ಲಿ ಇನ್ನೂ ದೊಡ್ಡ ಅಹಂಕಾರಿ, ಎಲ್ಲರಿಗಿಂತ ದೊಡ್ಡ ಅಹಂಕಾರಿ, ಎಲ್ಲ ಗೌರವ ಬರಬೇಕು, ಎಲ್ಲ ಅಧಿಕಾರ ನನ್ನ ಕೈಲಿ, ಎಲ್ಲ ನಾಶವಾಗೋಯ್ತು. ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಎಲ್ಲ ಶ್ರೀಮಂತರು ನಾಶವಾಗೋದ್ರು. ಅವರ ಐಶ್ವರ್ಯ ನಾಶವಾಗೋಯ್ತು. ಅವರ ಬೆಳ್ಳಿ ಬಂಗಾರ ಸುಟ್ಟೋಯ್ತು. ಅವರ ಅಧಿಕಾರ ಸುಟ್ಟೋಯ್ತು. ಅವರ ಕೆಲಸ ಕಾರ್ಯಗಳೆಲ್ಲ ನಿಂತು ಹೋಯಿತು. ಎಲ್ಲವೂ ಸುಟ್ಟೋಯ್ತು. ಇದು ಅದೇ ದಿನ ಲೂಟನ ಹೆಂಡತಿ ತಿರುಗಿ ನೋಡಿದ್ಲು, ಉಪ್ಪಿನ ಕಂಬವಾಗಿ ನಿಂತಳು ಪಾಪದ ಕಡೆ. ಇವತ್ತು ತಿರುಗಿ ನೋಡೋರು ಅನೇಕರು ಇದ್ದೀರಿ. ದೇವರು ಹೇಳ್ತಾರೆ, ಡೋಂಟ್ ಲುಕ್ ಬಿಹೈಂಡ್ ಅಂದ್ರು ಅವಳಿಗೆ. ತಿರುಗಿ ನೋಡಬೇಡ. ಆ ಸೊದೋಮ್ ಗೊಮೋರ ಪಟ್ಟಣದಿಂದ ಅವರನ್ನು ಪ್ರತ್ಯೇಕಿಸಿ ಅಬ್ರಹಾಮನನ್ನು ನೆನಪು ಮಾಡಿಕೊಂಡು ದೇವರು ಲೂಟನ ಕುಟುಂಬನ ಕಾಪಾಡಬೇಕಾದ್ರೆ, ಅವರನ್ನು ಪ್ರತ್ಯೇಕಿಸಿ ಕರ್ಕೊಂಬರ್ಬೇಕಾದ್ರೇ ಅವ್ರಿಗೆ ಹೇಳಿದರು, ಹಿಂತಿರುಗಿ ನೋಡಬೇಡ್ರಿ ಯಾರು. ಆದರೆ ಅವಳು ಹಿಂತಿರುಗಿ ನೋಡಿದ್ಲು, ಉಪ್ಪಿನ ಕಂಬವಾಗಿ ನಿಂತಳು. ನನ್ನ ಸ್ನೇಹಿತರೆ, ಇವತ್ತು ನೀವು ದೇವರ ಆ ಪಾಪದಿಂದ, ಆ ದುಷ್ಟತ್ವದಿಂದ, ಆ ಕೆಟ್ಟ ನಡತೆಯಿಂದ, ಆ ಎಲ್ಲ ದುಷ್ಟ ಕಾರ್ಯಗಳಿಂದ ಕರ್ತನ ಅಮೂಲ್ಯ ರಕ್ತ ಕೊಟ್ಟು ನಮ್ಮನ್ನು ಕೊಂಡುಕೊಂಡು ತನ್ನ ಮಕ್ಕಳಾಗಿ ನಮ್ಮನ್ನು ಕರ್ಕೊಂಡ್ಬಿಟ್ಟಿದ್ದಾರೆ. ಆತನ ಬಳಿಗೆ ಬಂದ ಮೇಲೂ ತಿರುಗಿ ನಾವು ನೋಡೋದಾದರೆ ಲೂಟನ ಹೆಂಡತಿಗೆ ಸಾಮ್ಯ ಆಗ್ತೀಯ. ತಿರುಗಿ ನೋಡಬೇಡ್ರಿ. ಓಡೋ ಸಮಯ ಈಗ. ದೇವರ ಹಿಂದೆ ಓಡ್ರಿ. ಏಸಪ್ಪ ತುಂಬ ಒಳ್ಳೆ ತಂದೆ. ಯೋಹಾನ ಪತ್ರಿಕೆ 14:6 ಕರ್ತನು ಹೇಳಿದರು, ನಾನು ಸತ್ಯ, ನಾನು ಜೀವ, ನಾನೇ ಮಾರ್ಗ. ನನ್ನ ಮೂಲಕವಾಗಿ ಹೊರತು ತಂದೆ ಬಳಿ ನೀವು ಯಾರೂ ಬರೋದಿಲ್ಲ. ಕ್ರಿಸ್ತನ ನಂಬಿ ಎಲ್ಲೇ ಇದ್ರು, ಎಲ್ಲ ದೇಹಿಗಳಿಗೆ ಅಂತ್ಯ ಇದು ಯಾವ ಜಾತೀಯತೆ ಭೇದ ಮಾಡಿ ಅಂತ್ಯ ಮಾಡಲ್ಲ ಕರ್ತನು. ಪರಲೋಕದಿಂದ ಬೆಂಕಿಯನ್ನು ಸುರಿಸುವಾಗ ಎಲ್ಲರ ಮೇಲೂ ಸುರಿಸಲ್ಪಡುತ್ತೆ. ಎಲ್ಲರೂ ದಹಿಸಿ ಹೋಗ್ತಾರೆ, ಎಲ್ಲರೂ ನಾಶವಾಗಿ ಹೋಗ್ತಾರೆ. ಪ್ರಿಯರೇ, ಯಾವ ಜಾತಿ ನೋಡಿ ದೇವರು ಮಾಡಲ್ಲ. ಎಲ್ಲ ಪಾಪಿಗಳಿಗೂ ಅಂತ್ಯ ಬಂದು
ಎಲ್ಲರೂ ನಾಶವಾಗಿ ಹೋಗ್ತಾ ಇದ್ದಾರೆ. ದೇವರು ಹೇಳ್ತಾರೆ, ಕಡೆ ದಿವಸದಲ್ಲಿ ನಾನು ಬೆಂಕಿಯಿಂದ ಲಯ ಮಾಡ್ತೀನಿ, ಸುಟ್ಟಾಕ್ತೀನಿ. ನಮ್ಮನ್ನು ಪಾಪದಿಂದ ಬಿಡಿಸಿ ದೇವರು ತನ್ನ ಕಡೆ ಕರ್ಕೊಂಬಂದಿದ್ದಾರೆ. ಅದು ಏನು ಕೊಟ್ಟು? ದೇವರು ಹೇಳ್ತಾರೆ, ನಾನು ದುಡ್ಡು ಕೊಟ್ಟು ಬಿಡಿಸ್ಕೊಂಬಂದಿಲ್ಲ ನಿಮ್ಮನ್ನು, ಆಸ್ತಿ ಕೊಟ್ಟು ಅಲ್ಲ, ಹಣ ಕೊಟ್ಟಲ್ಲ, ನನ್ನ ಸ್ವತಃ ನನ್ನ ಪರಿಶುದ್ಧ ರಕ್ತ, ಆತನ ಪರಿಶುದ್ಧವಾದ ರಕ್ತ, ಆ ಕಲ್ವಾರಿ ರಕ್ತ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಸೈತಾನ ಆತನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ನಿನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿಯ ರಕ್ತ ನಮ್ಮ ಒಬ್ಬೊಬ್ಬರ ಮೇಲೆ ಲೇಪನೆ ಆಗಿದೆ. ಆ ಕಲ್ವಾರಿ ರಕ್ತ ನೋಡಿ ಪಿಚಾಚಿ ಓಡೋಗ್ತಾನೆ. ಆತನ ರಕ್ತದಿಂದ ಕೊಂಡಲ್ಪಟ್ಟ ಮಕ್ಕಳು ಇವರನ್ನು ನಾನು ಮುಟ್ಟಕ್ಕಾಗಲ್ಲ, ಇವರ ನರಕದೆಡೆ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವರು ಯೇಸುವಿನ ರಕ್ತದಲ್ಲಿ ಮುದ್ರಿಸಲ್ಪಟ್ಟವರು ಅಂತ. ನನ್ನ ಸ್ನೇಹಿತರೆ, ಆ ರಕ್ತ ಕೊಟ್ಟು ನಮ್ಮನ್ನು ಕೊಂಡ್ಕೊಂಡಿರೋದು ದೇವರು. ಸಾಧಾರಣ ರಕ್ತ ಅಲ್ಲ, ಯಜ್ಞದ ಕುರಿಯಾದ ಆತನ ರಕ್ತ. ಆ ಕಲ್ವಾರಿ ರಕ್ತ ನಿನ್ನ ನನ್ನ ಮೇಲಿದೆ. ಆತನ ಹಿಂದೆ ಓಡ್ರಿ, ಆತನನ್ನೇ ಹಿಂಬಾಲಿಸೋಣ. ತಿರುಗಿ ನೋಡಬೇಡ್ರಿ, ತಿರುಗಿ ನೋಡಬೇಡ. ಕರ್ತನನ್ನು ದೃಷ್ಟಿಸ್ಕೊಂಡು ಸಂತೋಷವಾಗಿ ಆತನನ್ನು ಆರಾಧಿಸ್ತಾ ಕೊಂಡಾಡ್ತಾ ಹೋಗು. ನಿತ್ಯ ಜೀವದಲ್ಲಿ ಸೇರ್ತೇವೆ. ಆತನೇ ಸತ್ಯ, ಆತನೇ ದೇವರು, ಆತನೇ ಜೀವ, ಆತನೇ ಮಾರ್ಗ. ಆ ಜೀವ ಆತನೇ, ನಮ್ಮೊಳಗಿರೋ ಜೀವ ಶ್ವಾಸ ಆತಂದೇ. ಆತನೇ ಸತ್ಯವಾಗಿರೋರು. ನಾನು ನೀನು ಆತನ ಸೊತ್ತು. ಕರ್ತ ನಮ್ಮನ್ನು ಕ್ರಯಕ್ಕೆ ತಗೊಂಡಿದ್ದಾರೆ ಆತನ ರಕ್ತ ಕೊಟ್ಟು. ಆತನ ಸೊತ್ತು ನಾವು. ಆತ ಹೇಳಿದಂತೆ ಕೇಳಬೇಕೀಗ ನಾವು. ಆತ ಏನು ಮಾಡ್ತಾರೋ, ಏನು ಕೊಡ್ತಾರೋ ಹಾಗೇ ನಾವು ಆತನೇನು ಮಾಡ್ತಾರೋ ಆ ಒಂದು ಆತನ ಮಾರ್ಗದಲ್ಲೇ ನಡೆಯುವಂಥ ಆತನ ಮಕ್ಕಳು ಪ್ರಿಯರೇ. ಆತನ ಭಕ್ತಿಯುಳ್ಳವರಾಗೋಣ, ಕರ್ತನನ್ನು ಹಿಂಬಾಲಿಸೋಣ. ಆತನಿಗಾಗಿ ಏನಾದರೂ, ದೇವರಿಗೋಸ್ಕರ ಏನಾದರೂ ಮಾಡೋಣ. ಆತನಿಗಾಗಿ ಜೀವಿಸಬೇಕು. ಅಬ್ರಹಾಂ ಆತನಿಗೋಸ್ಕರ ಜೀವಿಸ್ದ, ಆತನಿಗಾಗಿನೇ. ಲೂಟ ಹಾರಿಸಿಕೊಳ್ಬೇಕಾದ್ರೂ ಸಮೃದ್ಧಿಯಾದ ದೇಶ ನೋಡಿ ತೋರಿಸ್ದ. ನಾನು ಆ ಕಡೆ ಹೋಗ್ತೇನೆ. ಬರಡಾಗಿರೋದು ಅಬ್ರಹಾಮನ ಪಾಲಿಗೆ ಬಂತು. ಆದರೆ ಅಬ್ರಹಾಂ ಅದನ್ನೇ ಪ್ರೀತಿಯಿಂದ ಸ್ವೀಕಾರ ಮಾಡ್ದ. ಅಬ್ರಹಾಂ ದೇವರು ಹೇಳಿದಂತೆ ಮಾತು ಕೇಳ್ದ. ಲೂಟ ಅವರ ಮಧ್ಯದಲ್ಲಿ ಸಂತೋಷವಾಗಿ ತುಂಬ ಖುಷಿಯಾಗಿ ಕುಟುಂಬನ ಇಟ್ಕೊಂಡಿದ್ದ. ಆದರೆ ಯಾವುದು ನಾಶ ಆಯಿತು? ಐಶ್ವರ್ಯ. ಯಾವುದು ಸಮೃದ್ಧಿ ಅಂತ ಹಾರಿಸ್ಕೊಂಡು ಹೋದ್ನೋ ಲೋಟ, ಆ ಸ್ಥಳ ನಾಶವಾಗಿ ಹೋಯಿತು. ಅವನ ಹೆಂಡತಿ ಕೂಡ ಕಳ್ಕೊಂಡ. ಆದರೆ ಅಬ್ರಹಾಂ ನಂಬಿಕೆಯಿಂದ ನಡೆದ. ಸ್ವಾಮಿ, ಏನೂ ಇಲ್ಲ ನನ್ನ ಹತ್ರ, ನೀನು ಕೊಡೋ ಕೃಪೆ ಅಷ್ಟೇ ಸಾಕು. ನೀನು ನನ್ನನ್ನು ಆಶೀರ್ವದಿಸ್ತೀಯ, ನೀನು ನನ್ನ ಮೇಲಕ್ಕೆತ್ತೀಯ, ನೀನೇ ನನಗೆ ಆಧಾರ ಅಂತ ಹೋದ ಅಬ್ರಹಾಂ ಆಶೀರ್ವಾದ ಹೊಂದಿದ. ಪರಲೋಕಕ್ಕೆ ಮೂಲಪಿತನಾಗಿ ಹೋದ. ದೇವರು ಆತನನ್ನು ಬಹಳವಾಗಿ ಪ್ರೀತಿಸಿದರು. ಅವನ ನಂಬಿಕೆ ಅಷ್ಟು ದೃಢವಾಗಿತ್ತು. ಅವನನ್ನು ಕುಟುಂಬವಾಗಿ ಆಶೀರ್ವದಿಸಿದರು. ಅವನನ್ನು ಹೇರಳವಾಗಿ ಸಮೃದ್ಧಿಯಾಗಿ ಇಟ್ಟರು ದೇವರು. ಲೂಟ ಎಲ್ಲವನ್ನ ಕಳ್ಕೊಂಡ. ನನ್ನ ಸ್ನೇಹಿತರೆ, ದೇವರಿವತ್ತು ನಿಮ್ಮನ್ನು ಕರೆದಿದ್ದಾರೆ ಆತನ ರಕ್ತ ಕೊಟ್ಟು. ಆದ್ದರಿಂದ ಆತನಿಗೆ ಪ್ರೀತಿಯುಳ್ಳ ಮಕ್ಕಳಾಗಿ ನಡ್ಕೊಳ್ಳೋಣ. ಈ ಅಂತ್ಯ ದಿನದಲ್ಲಿ, ಈ ಭೂಲೋಕದಲ್ಲಿ ನಾವು ಯಾವುದು ಹೊತ್ತು ತಂದಿಲ್ಲ, ಯಾವುದು ಹೊತ್ತು ತೆಗೆದುಕೊಂಡು ಹೋಗೋದಿಲ್ಲ. ಹಿಂತಿರುಗಿ ನೋಡಬೇಡ. ಡೋಂಟ್ ಲುಕ್ ಬಿಹೈಂಡ್. ಹಿಂತಿರುಗಿ ನೋಡಲೇಬೇಡ, ಮುಂದೆ ನೋಡು. ಏಸಪ್ಪ ನಮ್ಮನ್ನು ಪರಲೋಕಕ್ಕೆ ಸುಂದರವಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಂತೋಷದ ಸ್ಥಳ ಅದು. ಅಪರಿಮಿತವಾದ ಐಶ್ವರ್ಯ ಇರೋ ಜಾಗ ಪರಲೋಕ. ಅಲ್ಲಿ ಬಂಗಾರದ ಹಾದಿ ಇದೆ. ದೇವದೂತರೊಂದಿಗೆ ಸಂಚಾರ ಮಾಡೋ ಸ್ಥಳ ಅದು. ನಿನ್ನನ್ನು ನನ್ನನ್ನು ಕರ್ತನ ಅಲ್ಲಿ ಕೊಂಡು ಹೋಗ್ತಾರೆ. ಆತನನ್ನೇ ಹಿಂಬಾಲಿಸೋಣ ಪ್ರಿಯರೇ. ದೃಢವಾಗ್ರಿ, ದೇವರನ್ನು ದೃಷ್ಟಿಸ್ರಿ. ಪ್ರಾರ್ಥಿಸೋಣ.
ಏಕ ಮನಸ್ಸಿನಿಂದ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಪ್ರೀತಿಯುಳ್ಳ ತಂದೆ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಮೊರೆ ಇಡ್ತೇನೆ ಎಸಯ್ಯ. ಪರಿಶುದ್ಧಾತ್ಮ ದೇವರೇ, ನಿನ್ನ ಕಲ್ವಾರಿ ರಕ್ತ ಅವರ ಮೇಲೆ ಪ್ರೋಕ್ಷಿಸ್ತೇನೆ ಸ್ವಾಮಿ, ಸಿಂಪಡಿಸ್ತೇನೆ ಸ್ವಾಮಿ. ಎಲ್ಲ ಪಾಪ ಶಾಪದ ಕಟ್ಟುಗಳೆಲ್ಲ ಬಿಚ್ಚಲ್ಪಡಲಿ ಎಸಯ್ಯ, ಬಿಚ್ಚಲ್ಪಡಲಿ ತಂದೆಯೇ. ಪಾಪಕ್ಕೋ, ಅನೇಕ ದುಷ್ಟ ಅಭ್ಯಾಸಕ್ಕೋ, ಕರ್ತನೆ ಸುಳ್ಳು ನಡತೆಗೋ, ಕಪಟ ಸ್ವಭಾವಕ್ಕೋ ಯಾವುದಕ್ಕೆ ಅವರು ಅಂಟಿಕೊಂಡಿದ್ದಾರೋ ತಂದೆ, ಇದು ಬಿಡುಗಡೆ ಕೊಡೋರಿಗೆ. ಪಾಪವನ್ನು ಅಳಿಸಿದ ದೇವರು ನೀನು, ಪಾಪ ಪರಿಹಾರಕನು ನೀನು. ನಿನ್ನ ಪವಿತ್ರ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ ರಕ್ತ ಈಗಲೇ ನಿನ್ನ ಕಲ್ವಾರಿ ರಕ್ತ ಅವರ ಮೇಲೆ ಇಳಿಯಲಿ ಕರ್ತನೆ, ಇಳಿಯಲಿ ಸ್ವಾಮಿ. ಶುದ್ಧಿಯಾಗಲಿ, ಶುದ್ಧಿ ಮಾಡು. ಎಸೋಪ್ ಗಿಡದ ಮರಳಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನಿನ್ನ ಪವಿತ್ರ ರಕ್ತ ಒಬ್ಬೊಬ್ಬರ ಮೇಲೆ ನಾನು ಸಿಂಪಡಿಸ್ತೇನೆ ಸ್ವಾಮಿ. ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು ಕರ್ತನೆ. ಹಿಮದಂತೆ ಬಿಳುಪಾಗಿ ಮಾಡು. ಅವ್ರು ಹಿಂತಿರುಗಿ ನೋಡದೆ ನಿನ್ನನ್ನೇ ಹಿಂಬಾಲಿಸಲಿ. ಪಾಪಕ್ಕೆ ದಾಸರಾಗಿ ಬಿದ್ದು ಹೋಗದೆ ನಿನ್ನನ್ನು ದೃಷ್ಟಿಸಿ ನಿನ್ನನ್ನು ಹಿಂಬಾಲಿಸಲಿ. ಈಗಲೇ ಅವರು ಮಾರ್ಪಾಡು ಕೊಡು ಸ್ವಾಮಿ. ಅವರ ಮನ ಪರಿವರ್ತನೆ ಆಗಲಿ, ಎಂದು ಬದಲಾವಣೆ ಕಾಣಲಿ. ಪವಿತ್ರಾತ್ಮನೇ, ಅವರನ್ನು ಆವರಿಸಿಕೋ ಸ್ವಾಮಿ. ಒಬ್ಬೊಬ್ಬರನ್ನು ಹಿಡಿದೆಬ್ಬಿಸು ದೇವರೇ, ಎಬ್ಬಿಸು ತಂದೆ. ಅವರೆದ್ದು ಪ್ರಕಾಶಿಸಲಿ ಯೇಸುವಿನ ನಾಮದಲ್ಲಿ. ಅವರಲ್ಲಿ ಯಾವ ದುಷ್ಟತ್ವ ಇದೆಯೋ ಈಗಲೇ ಬಿಡುಗಡೆ ಕಾಣಲಿ ಕರ್ತನೆ. ನಿನಗಾಗೆದ್ದು ಪ್ರಕಾಶಿಸಲಿ. ನಿನ್ನ ರಾಜ್ಯ ನೀತಿಗಾಗಿ ತವಕ ಪಡಲಿ ಸ್ವಾಮಿ. ಆಶೀರ್ವದಿಸು. ಅಬ್ರಹಾಮನಂತೆ ಅವರು ನಂಬಿಕಸ್ಥರಾಗಲಿ, ನಂಬಿಕಸ್ಥರಾಗಲಿ. ನಂಬಿಕೆ ಹುಟ್ಟಿಸೋನು, ಪೂರೈಸೋ ನೀನು ಕರ್ತನೆ. ಅವರಲ್ಲಿ ನಂಬಿಕೆ ಹುಟ್ಟಿಸು. ಇನ್ನೂ ಹೆಚ್ಚಾಗಿ ನಂಬಿಕೆ ಕೊಡು. ದೃಢವಾಗಿ ನಿಲ್ಲಲಿ, ಬೀಳದಂತೆ ನಿಲ್ಲಲಿ, ಬೀಳದಂತೆ ತಂದೆಗೆ ಪವಿತ್ರಾತ್ಮನೇ ದೃಢವಾಗಿ ನಿಲ್ಲಿಸು, ಬಲವಾಗಿ ನಿಲ್ಲಿಸು, ಸಾಕ್ಷಿಯಾಗಿ ನಿಲ್ಲಿಸು ಅಪ್ಪ. ಹಿಂದೆ ಈಗಲೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಒಬ್ಬೊಬ್ಬರನ್ನು ಬಲಪಡಿಸ್ತಾ ಇರೋದು ಸ್ತೋತ್ರಮಯ್ಯ. ನಿನ್ನ ದಾಸರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಪ್ರಭು. ಅವರಲ್ಲಿ ಕಾರ್ಯ ಮಾಡುತ್ತಿರೋ ದುಷ್ಟ ಆತ್ಮ, ಓ ಸ್ವಾಮಿ, ಆತ್ಮಗಳನ್ನು ದೇವರೇ ನಿನ್ನ ಪರಲೋಕದೆಡೆ ತಂದೆ ನಡೆಸದೆ ಅನೇಕ ದುರಾತ್ಮಗಳು ಸೇವಕರು ದಾಸಿಯರೊಳಗೆ ಆಳ್ವಿಕೆ ಮಾಡಿ ಆತ್ಮಗಳನ್ನು ನಾಶ ಮಾಡ್ತಿರುವ ದುಷ್ಟ ಆತ್ಮಗಳು ಅವರ ಆತ್ಮದಿಂದ ಹೊರಗೆ ಬರಲಿ ಯೇಸುವಿನ ನಾಮದಲ್ಲಿ. ತಂದೆ, ದುರ್ಬೋಧನೆ ಅವರನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಸುಳ್ಳು ಪ್ರವಾದನೆ ಆತ್ಮಗಳು ಬಿಡಲಿ ಯೇಸುವಿನ ನಾಮದಲ್ಲಿ. ಕಮ್ ಔಟ್ ಅಂಡ್ ಲೀವ್ ಜೀಸಸ್ ನೇಮ್. ನಿನ್ನ ಪರಿಶುದ್ಧ ಸತ್ಯದ ಆತ್ಮ ಅವರನ್ನು ಆಳ್ವಿಕೆ ಮಾಡಲಿ. ಈಗಲೇ ಪಕ್ಕನೆ ನಿನ್ನ ಆತ್ಮ ಅವ್ರ ಮೇಲೆ ಇಳಿಯಲಿ ಅಪ್ಪ. ನನ್ನ ದಾಸಿಯರ ಮೇಲೂ ನನ್ನ ಆತ್ಮ ಸುರಿಸುವೆನು, ಅವರು ಪ್ರವಾದಿಸುವರೊಂದಿದ್ದೀರ. ಹಾಗೆ ಮಾಡು ಅಪ್ಪ. ಸತ್ಯದ ಸಭೆ ಹೆಚ್ಚಾಗಲಿ, ಅಭಿಷಿಕ್ತ ಸಭೆ ಹೆಚ್ಚಾಗಲಿ. ಆಶೀರ್ವದಿಸು ಅಯ್ಯ. ಯಾರ್ಯಾರು ಏನೆಲ್ಲ ಪ್ರಾರ್ಥನೆಯಲ್ಲಿ ಬೇಡ್ತಾ ಇದ್ದಾರೋ ತಂದೆ, ಅವರ ಬೇಡಿಕೆ ಎಲ್ಲ ನೆರವೇರಿಸು. ಬ್ಲೆಸ್ ಲಾರ್ಡ್. ನಿನಗೆ ಮಹಿಮೆ ಸ್ವಾಮಿ. ನೀನು ಆಶೀರ್ವದಿಸಿದ್ದಕ್ಕಾಗಿ ಬಂತೇನೆ. ಅನೇಕ ಮುರಿದ ಮನಸ್ಸುಗಳನ್ನು ಕಟ್ಟಿ ಎಬ್ಬಿಸ್ತಾ ಇದೆಯಾ. ಸ್ತೋತ್ರಮಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಚೈತನ್ಯವುಳ್ಳ ನಿನ್ನ ಆತ್ಮ ಅವ್ರಿಗೆ ಕೊಡ್ತಾ ಇದ್ದೀರಾ. ವಂದನೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ತಂದೆ.